ಆಡಳಿತ ಪಕ್ಷದ ನಾಯಕರುಗಳಿಗೆ ಹೇಳ್ತಾ, ಹಾಗೆ ಸದಸ್ಯರುಗಳು ಕೂಡ ಮಾತನಾಡಬೇಕಾದ್ರೆ, ಕಾನೂನು ಮಂತ್ರಿಗಳು ಮಾತನಾಡಬೇಕು, ಸಚಿವರು ಮಾತನಾಡ್ತಾ ಇರಬೇಕಾದ್ರೆ, ಸಭಾನಾಯಕರು ಮಾತನಾಡಬೇಕಾದ್ರೆ ಅವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ವಿಚಾರವನ್ನು ತೆಗೆದು ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಇಲ್ಲೂ ಕೂಡ ಮಾನ್ಯ ವಿರೋಧ ಪಕ್ಷದವರ ನಾಯಕರು ಮಾತನಾಡಬೇಕಾದ್ರೆ, ಇನ್ನೊಂದು JDS ಪಕ್ಷದ ನಾಯಕರು ಮಾತನಾಡಬೇಕಾದ್ರೆ ಆ ವಿಚಾರಗಳ ಮಧ್ಯೆ ನಾವು ಮಾತನಾಡೋದಕ್ಕಿಂತ ಸಭೆಯ ಒಳಗಡೆ ಆ ಪೀಠದ ಮುಂದೆ ತಾವು ಕೈ ತೋರಿಸಿ ನಿಂತು ಅವಕಾಶ ಕೊಟ್ಟಾಗ ಮಾತನಾಡುವಂಥದ್ದು, ಕೊಡದಿದ್ದಾಗ ಪೀಠವನ್ನು ವಿರೋಧ ಮಾಡುವಂಥ ಕೆಲಸಗಳನ್ನು ಯಾರೂ ಮಾಡಬಾರ್ದು ಅಂತ ಹೇಳಿ ಇದಕ್ಕೊಂದು ಸುಖಾಂತ್ಯವನ್ನು ಮಾಡಬೇಕು ಅಂತೇಳಿ ನಾನು ಸಭಾಪತಿಯವರಲ್ಲಿ ವಿನಂತಿಯನ್ನು ಈಗ ನಾನು ಒಳಗಡೆ ಕರೆದಾಗ ವಿರೋಧ ಪಕ್ಷ ನಾಯಕರನ್ನ, ಸಭಾನಾಯಕರನ್ನ, ಇಬ್ಬರು ಚೀಫ್ ವಿಪ್ಪರ್ನ, ನಮ್ಮ ಭೋಜೇಗೌಡರನ್ನೆಲ್ಲ ಕರೆದು ಚರ್ಚೆ ಮಾಡಿ ಎಲ್ಲ ಮಾಡಿವಿ. ಅವರಾಗ ವಿರೋಧವನ್ನು ವ್ಯಕ್ತಪಡಿಸಿ ನಿಂದನೆ ಅಂದಿದ್ರಲ್ರಿ ಭೋಜೇಗೌಡರ ನಿಂದನೆ ಅಂದಿದ್ದರು. ಅವ್ರು ನಿಂದನೆ ತಪ್ಪು ಅಂತ ಅವ್ರು ಹೇಳಿದರು, ನೀವು ವಂದನೆ ಅಂತ ಹೇಳಿದರು. ಈಗ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಂಗೆ ನಾವೇನಂದ್ರೆ ತಪ್ಪು ಮಾಡಿದ್ದಾರೆ ಏನಾರ ಅದನ್ನು ಹಿಂದೆ ತಗೊಳ್ತೀವಿ ಅಂದ್ರೆ ಅರ್ಥ ಏನು? ಅದೇ ಈಗ ಅವರು ವಂದನೆಯನ್ನು ನಾವು ಒಪ್ತೀವಿ, ನಾವೆಲ್ಲರೂ ವಂದನೆಗೆ ನಮ್ಮ ಪರವಾಗಿದ್ದೀವಿ, ವಂದನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ ಅದೆಲ್ಲ ನಲ್ ಆ್ಯಂಡ್ ವೈಡ್ ಆಯಿತು, ಅದು ಮುಗಿದು ಹೋಯಿತು. ಅದಕ್ಕೆ ಅವರು ಕೇಳಿದಾಗ ಭೋಜೇಗೌಡ ಹೇಳಿದಾಗ ಎರಡೂ ಸರಿ ಸಂಬಂಧ ಭೋಜೇಗೌಡ ಹೇಳಿದಂಥ ವಿಚಾರವನ್ನು ಅವರು ಪ್ರಸ್ತಾಪಿಸಿದರು. ಹೀಗಾಗಿ ಈ ಸದನ ನಡೀಬೇಕನ್ನುವಂಥ ಹಿತದೃಷ್ಟಿಯಿಂದ ಸಭಾನಾಯಕರು ಹೇಳಿದ್ದಾರೆ. ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ. ಸಭಾಪತಿಗಳು 22ನೇ ತಾರೀಕು ನಮ್ಮ ಆಕ್ಷೇಪಣೆ ಇಲ್ಲ. ಒಂದು ಸಾರಿ ನಿಂದಿಸಿದ ಮೇಲೆ ಅಲ್ಲಿಗೆ ಒಂದು ವಿಷಾದ ಬೇಕು. ಇಲ್ಲ ಅಂತಂದ್ರೆ ಈ ಸದನವೇ ತಪ್ಪು ಮಾಡ್ದಂಗೆ ಆಗತ್ತೆ. ಈ ಅಪಚಾರ ಪೀಠಕ್ಕೂ ಬರ್ತದೆ, ಅದು ಬರಬಾರ್ದು. ಅಲ್ಲರಿ, ಅವರೀಗ ವಂದನೆ ಪರವಾಗಿದ್ದೀನಿ ಅಂದಾಗ ನಿಂದನೆ ಹೋಗ್ಬಿಡ್ತಲ್ರಿ. ಅರೆ ನಿನ್ನೆ ನೀವು ಮಂಡನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗಲೇ ಅದರ ಪರವಾಗಿದ್ದೀವಿ ಅಂತ ಅರ್ಥ. ಮತ್ತೆ ಚರ್ಚೆ ಹಾಕ್ಬೇಕಾಗಿತ್ತು. ಮಾನ್ಯ ಸಭಾಪತಿಗಳೇ, 22ನೇ ತಾರೀಕು ಅವರು ನಾವು ಖಂಡಿಸುತ್ತಿದ್ದೇವೆ ಅಂತ ಆನ್ ರೆಕಾರ್ಡ್ ಅಲ್ಲಿ ಇದೆಯಲ್ಲ, ಅದನ್ನ ಏನ್ ಮಾಡಿ ಆ ಖಂಡನೆಗೆ ಯಾರು ವಿಷಾದ ವ್ಯಕ್ತಪಡಿಸ್ತಾರೆ? ನಾವು ಮಾಡ್ಲಾ? ಆ ರೆಕಾರ್ಡ್ ಏನ್ ಮಾಡ್ತೀರಿ ನೀವು? ನಾವು ವಿಷಾದವನ್ನು ನಾವು ವ್ಯಕ್ತಪಡಲ್ಲ, ಹಾಗೆ ಇಟ್ಕೊಂಡು ಏಕಪಾತ್ರ ಅಭಿನಯ ಮಾಡಕ್ ಬಿಡ್ತೀರಾ? ಈಗ ಅದನ್ನ ಈಗೇನು ಆ ರೆಕಾರ್ಡ್ ಏನು? 22ನೇ ತಾರೀಕು ಮಾನ್ಯ ಸಭಾನಾಯಕರು ಹೇಳಿರೋದು. ಒಂದೇ ಮಾತು ಸಭಾಪತಿಗಳೇ, ನಿನ್ನೆಯಿಂದ ಇವತ್ತಿನವರೆಗೆ ಆದ ಚರ್ಚೆಯನ್ನ ನಾವೊಮ್ಮೆ ಆಲೋಚನೆ ಮಾಡಿದರೆ ರಾಜ್ಯಪಾಲರ ಆ ಸ್ಥಾನದ, ಸಂವಿಧಾನದ ಗೌರವದ ಬಗ್ಗೆ ತುಂಬ ಮಂದಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾವು ವಾದ ಮಾಡ್ತಾ ಇದ್ದೇವೋ ಚರ್ಚೆ ಮಾಡ್ತಾ ಇದ್ದೇವೋ ಅಂತ ಹೇಳುವಂಥದ್ದು ಬಹಳ ಪ್ರಮುಖ ಆಗ್ತದೆ. ಚರ್ಚೆ ಮಾಡ್ತೇವೆ ಅಂತ ಹೇಳಿ ಆದರೆ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಅಂತ ಹೇಳಿ ಆಡಳಿತದ ಅನುಭವ ಇರುವಂತಹ ಹಿರಿಯ ನಾಯಕರು ಹೇಳಿದರೆ ಅದರಲ್ಲಿ ಏನು ಬಹಳ ದೊಡ್ಡ ತಪ್ಪು ಆಗುವುದಿಲ್ಲ. ಒಂದು ಅರ್ಥದಲ್ಲಿ ಅವರ ದೊಡ್ಡತನ ಇನ್ನೂ ಜಾಸ್ತಿ ಆಗ್ತದೆ. ಅದೇ ವಾದವೇ ಹೀಗೆ ನಾನು ವಾದ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅಲ್ಲಿ ನಮ್ಮ ಅಹಂ ಕೆಲಸ ಮಾಡ್ತಾ ಇದೆ. ಚರ್ಚೆ ಮಾಡ್ತೇವೆ ಅಂತ ಹೇಳಿ ಆದರೆ ಒಂದು ವೇಳೆ ನನಗೆ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಹೇಳುವಂಥದ್ದು ಅದು ಅವರ ದೊಡ್ಡತನವನ್ನು ತೋರಿಸ್ತದೆ. ಅದರಿಂದಾಗಿ ಅವರೇನು ಸಣ್ಣದಾಗುವುದಿಲ್ಲ. ನಮ್ಮ ಉದ್ದೇಶ ಅಧಿವೇಶನ ನಡಿಬೇಕು ಅಂತ ಹೇಳಿದೆ ಅಂತ ಹೇಳುವಂಥದ್ದನ್ನು ಕೂಡ ಆಡಳಿತ ಪಕ್ಷಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ. ಅವರದನ್ನು ತೋರಿಸದೆ ಪ್ರತಿಯೊಂದನ್ನು ಪ್ರತಿಪಕ್ಷದಿಂದಲೇ ನಿರೀಕ್ಷೆ ಮಾಡ್ತೇವೆ. ನಾವು ಮಾಡಿದರೂ ಕೂಡ ಅದನ್ನು ಸರಿ ಅಂತ ಹೇಳಿಕೊಂಡು ವಾದವನ್ನೇ ಮುಂದುವರಿಸ್ತೇವೆ ಅಂತೇಳಿ ಆದರೆ ಇದಕ್ಕೆ ಕೊನೆ ಬರೋದಿಲ್ಲ ಅಂತ ಹೇಳುವಂಥದ್ದನ್ನು ತಮ್ಮ ಮೂಲಕ ನಾನು ವಿನಂತಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾಯಕರೇ, ನಾನು ಸಲಹೆಯನ್ನು ಕೊಟ್ಟಿದ್ದೀನಿ. ದಯಮಾಡಿ ಎಲ್ಲರೂ ಸಲಹೆಯನ್ನು ತಿಳ್ಕೊಂಡು ಸದನ ನಡೀಲಿಕ್ಕೆ ಅನುಮತಿ ಕೊಡಬೇಕನ್ನುವಂಥದ್ದು ನನ್ನದಿದೆ. ಮತ್ತು ಇದು ಹೇಳಿ ನಾನು ಸರ್ಕಾರಕ್ಕೂ ಹೇಳಿದ್ದೀನಿ, ಮತ್ತು ಚರ್ಚೆನೂ ಆಗಿದೆ. ಚರ್ಚೆ ಆಗಿ ಮತ್ತು ಅವರು ಅದನ್ನು ಹೇಳಿದ್ದಾರೆ. ಇನ್ನು ಅತಿ ಗೆರಿ ಕೊರೆಯೋದ್ರಿಂದ ಏನಾಗ್ತಿದೆ ಅಂದ್ರೆ ಭಾಳ ಕಷ್ಟ ಆಗ್ತಿದೆ. ಇದು ಪ್ರತಿಯೊಂದಕ್ಕೂ ಗೆರಿ ಕೊರೆದಿಗೆ ಒಂದು ಮಾತು. ಸಭಾನಾಯಕರು ಇನ್ನೊಂದ್ಸರಿ ಏನು ಹೇಳ್ತೀರಿ ಹೇಳ್ಬಿಡ್ರಿ. ಆಯ್ತು, ಸಭಾನಾಯಕರು ಹೇಳಿ. ಕಾರ್ಯಾಲಯದಲ್ಲಿ ಏನು ನಾವು ಮಾತನಾಡಿದ್ದೀವಿ ಆ ಮಾತನಾಡಿದ ಪ್ರಕಾರ ನಾನು ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದ್ದೀನಿ. ಅವರು ವಿರೋಧ ಪಕ್ಷ ನಾಯಕರು ನಿನ್ನೆಲ್ಲಂದ್ರೂ ಹೇಳ್ತಾ ಇದ್ದಾರೆ, ಒಂದನಿಗೆ ಪರವಾಗಿದ್ದರೆ ವಿರೋಧವಾಗಿದ್ದರೆ ಸರ್ಕಾರ ಸ್ಪಷ್ಟ ಮಾಡಬೇಕಂದ್ರೆ ನಾವು ಪರವಾಗಿದ್ದೀವಿ ಅಂತ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತೊಂದು ಸಲ ಹೇಳಿದ್ರೆ ಹೇಳ್ತೀವಿ, ಅದು ಸಹಕರಿಸಬೇಕು. ಸಭಾಪತಿಗಳೇ, ಕಡತ ತೆಗೆಸು ಅವರು ಹಠ ಹಿಡಿದು ಹೇಳಲಿಕ್ಕಾಗಲ್ಲ. ನೀವು ವಂದನಾ ನಿರ್ಣಯದ ಪರವಾಗಿ ಇರೋದಾದ, ಯಾಕಂದ್ರೆ ದ್ವಂದ್ವ ಇತ್ತು. ಕಾನೂನು ಸಚಿವರು ಇಲ್ಲೇ ಕುಳಿತಿದ್ರು, ಅವ್ರ ಮುಂದೆ ಹೇಳಿದ್ದೆ ನಾನು. ನೋಡಿ, ನೀವು ವಿರೋಧ ಮಾಡಿದ್ದೀರಿ, ಮುಖ್ಯಮಂತ್ರಿಗಳು ಅದನ್ನು ಪರವಾಗಿ ಮಾಡಿದ್ದಾರೆ.
ಕಾನೂನು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.